ನಮಸ್ಕಾರ. ನಮಸ್ಕಾರ ಗುರುಗಳೇ. ಸುಖಕಾಯಂ ಸಖಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಜಂ ಗ್ರಹಜಮಹಮಮೇಜಂ ಝೇಜಮಾಂನಾ ಜಗೇಜಂ ಸದಜಮ ಸದಜೇಜಂ ಶ್ರೀ ಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರಿಯಃ ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿ ಬಲಜೆ ವ್ಯಸ್ತಾರಿಕೋ ಸಂತತಿಃ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಜಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿತಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯ ಅಪಿ ವಯಂ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಇನ್ನೂರ 46ನೇಯ ಸುಧಾಮೂಲ ಕೊನೆಯ ಭಾಗದಲ್ಲಿದ್ದೀವಿ. ಕೊನೆಗೆ ಎರಡನೇ ನೋಡಿ, ಕೊನೆಯಿಂದ ಎರಡನೇ ಕೊನೆಯ ಪ್ಯಾರ. ಅತಯೇವ ಮಾಯೈವ ಮಾಯಾ ಮಾತ್ರಮಿತಿ ನ ವ್ಯಾಖ್ಯಾತಂ ಸಂಧ್ಯಸ್ಯ ನಿಮಿತ್ತ ಕಾರಣಭೂತಜ ಈಶ್ವರ ಪ್ರಜ್ಞೆಯ ತಾದಾತ್ಮ್ಯ ಅಭಾವ ಅಂತ ಒಂದು ವಾಕ್ಯ. ಇಲ್ಲಿವರೆಗೆ ಮೂರನೇ ಸೂತ್ರದಲ್ಲಿ ಈ ಪದ ಚೇಂಜ್ ಮಾಡಿ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಚೇಂಜ್ ಮಾಡಿ ಅಂತ ಯಾವ್ದನ್ನ? ಮಾಯಾ ಮಾತ್ರ ಮಿತಿತು ಅಂತ ಶಬ್ದ ಇದೆ. ಮಾಯಾ ಮಾತ್ರಂ ಅನ್ನೋದ್ರ ಬದಲು ವಾಸನಾ ಮಾತ್ರಂ ಅಂತ ಹಾಕಿ, ಆ ಶಬ್ದ ಬದಲು ಈ ಶಬ್ದ ಹಾಕಿ ಅಂತ. ಯಾಕೆಂದ್ರೆ ವಾಸನ ಅನ್ನೋ ಶಬ್ದಕ್ಕೆ ಸಂಸ್ಕಾರ ಅಂತ ಅರ್ಥ. ಕನಸಿನಲ್ಲಿರೋ ಪದಾರ್ಥ ಯಾವುದರಿಂದ ಸೃಷ್ಟಿಯಾಗೋದು ಅಂದ್ರೆ ಸಂಸ್ಕಾರದಿಂದ ಸೃಷ್ಟಿಯಾಗೋದು ಕನಸಿನಲ್ಲಿರುವಂತಹ ಪದಾರ್ಥ. ಆದ್ರೆ ಕನಸಿನಲ್ಲಿರುವಂತಹ ಪದಾರ್ಥ ಸಂಸ್ಕಾರದಿಂದ ಸೃಷ್ಟಿ ಆಗೋದು ಅಂತಾದ್ರೆ ವಾಸನಾ ಮಾತ್ರಂ ಅಂತಾನೆ ಹೇಳ್ಬೇಕಾಗಿತ್ತು. ಆದ್ರೆ ಅದ್ರ ಬದಲು ನೀವು ಮಾಯಾ ಮಾತ್ರ ಅಂತ ಮಾಯಾ ಶಬ್ದ ಯಾಕೆ ಬಳಸಿದ್ರಿ? ಅಲ್ಲ, ಮಾಯಾ ಶಬ್ದಕ್ಕೂ ಸಂಸ್ಕಾರ ಅಂತಾನೆ ಅರ್ಥ ಅಲ್ವಾ? ಅಂದ್ರೆ ಅದು ತುಂಬಾ ಎಳೆದ ಅರ್ಥ ಮಾಡೋ ತರ, ನೇರವಾಗಿ ಅರ್ಥ ಅಲ್ಲ. ಮಾಯಾ ಶಬ್ದಕ್ಕೆ ಜೀವನ ಜ್ಞಾನ ಅಂತ. ಆ ಜೀವನ ಜ್ಞಾನದಿಂದ ಜ್ಞಾನ ತಗೊಳ್ಬೇಡಿ, ಜ್ಞಾನದಿಂದ ಹುಟ್ಟೋ ಸಂಸ್ಕಾರ ತಗೊಳ್ಳಿ ಅಂತ ಹೇಳಿ ಅಲ್ಲಿ ಒಂದೇ ಮನಸ್ಸು ಜ್ಞಾನಕ್ಕೂ ಕಾರಣ, ಸಂಸ್ಕಾರಕ್ಕೂ ಕಾರಣ. ಆ ಮನಸ್ಸಿನಿಂದಲೇ ಎರಡು, ಅಂದ್ರೆ ಮನಸ್ಸಿನ ಎರಡು ಮಕ್ಕಳಿದ್ದ ಹಾಗೆ, ಜ್ಞಾನ ಮತ್ತೆ ಸಂಸ್ಕಾರ, ಅದನ್ನ ತಗೊಳ್ಬೇಕು ಮಾಯಾ ಶಬ್ದದಿಂದ ಅಂತ. ಇಷ್ಟು ಬಹಳ ದೀರ್ಘವಾಗಿ ಅರ್ಥ ಮಾಡ್ಬೇಕು. ಅದಕ್ಕೆ ಇಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕು?
ಬಾಯಿ ಬಿಟ್ಟು ನೇರವಾಗಿ ವಾಸನಾ ಮಾತ್ರಂ ಅಂತ ಹೇಳಿದ್ರೆ ಮುಗ್ದೋಗ್ತಾ ಇತ್ತು. ಅಂದ್ರೆ ಹಾಗಲ್ಲ, ಮುಖ್ಯ ವಿವಕ್ಷಯ ಉಭಯಸ್ಯ ಲಾಘವೇನ ಗ್ರಹಣಾಯ. ಯಾವತ್ತು ಶಾಸ್ತ್ರದಲ್ಲಿ ಒಂದು ಕ್ರಮ ಇದೆ, ಹೇಳೋ ವಿಷಯ ಎಷ್ಟು ಕಡಿಮೆ ಶಬ್ದದಿಂದ ಸಾಧ್ಯವೋ ಅಷ್ಟು ಕಡಿಮೆ ಶಬ್ದ ಬಳಸಿ ಜಾಸ್ತಿ ಅರ್ಥವನ್ನ ಸಂಗ್ರಹ ಮಾಡ್ಬೇಕು. ಬಳಸೋದು 100 ಶಬ್ದ, ಅರ್ಥ ಮಾತ್ರ ಏನಿಲ್ಲ ಅದ್ರಲ್ಲಿ. ಈ ಕೆಲವು ಸಲ ಈ ವಿಷಯ ಹೇಳ್ತಾ ಇರ್ತಾರೆ, 1 ಗಂಟೆ ವಿಷಯ ಹೇಳ್ತಾರೆ. 1 ಗಂಟೆ ಹೇಳಿದ್ಮೇಲೆ ಏನ್ ಹೇಳಿದ್ರು? ಏನಿಲ್ಲ, 1-2 ವಿಷಯ ತಿಳಿತಷ್ಟೇ. ಹಾಗಾಗ್ಬಾರ್ದಂತೆ. ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಏನು ಅಂದ್ರೆ, 1 ಗಂಟೆ ಹೇಳಿದಾರೆ ಅಂದ್ರೆ 100 ವಿಷಯ ಸಿಗ್ಬೇಕಂದ್ರೆ, ಸಾಕಷ್ಟು ವಿಷಯ ಸಿಗ್ಬೇಕಲ್ಲಿ. ಇಲ್ಲಾಂದ್ರೆ ವ್ಯರ್ಥ. ಶಾಸ್ತ್ರಜ್ಞರು ಹಾಗೆ ಮಾತಾಡೋದಂತೆ, ಜ್ಞಾನಿಗಳೆಲ್ಲ ಹಾಗೆ. ಹೇಗೆ ಅವರು 5 ನಿಮಿಷ ಮಾತಾಡಿದಂದ್ರೆ ಬಹಳ ವಿಷಯ ಇರುತ್ತೆ ಅದ್ರಲ್ಲಿ. 1 ಗಂಟೆ ಮಾಡಿದ್ರಂತೂ ತುಂಬಾ ಜಾಸ್ತಿ ವಿಷಯ ಇರುತ್ತೆ. ಹಾಗಾದ್ರೆ ಎಷ್ಟು ಕಡಿಮೆ ಶಬ್ದ ಸಾಧ್ಯನೋ ಅಷ್ಟು ಕಡಿಮೆ ಶಬ್ದದಿಂದ ಬಹಳ ಅರ್ಥ ತಿಳಿಸ್ಕೊಡ್ಬೇಕು, ಬಹಳ ವಿಷಯ ತಿಳಿಸ್ಬೇಕು. ಅದರಂತೆ ಇಲ್ಲಿ ಬರೀ ವಾಸನಾ ಮಾತ್ರ ಅಂತಿಷ್ಟೇ ಶಬ್ದ ನೇರವಾಗಿ ವೇದವ್ಯಾಸರು ಹೇಳಿದ್ರೆ ಅದರಿಂದ ಎರಡನ್ನು ತಗೊಳ್ಳಿಕ್ ಬರಲ್ಲ. ಭಗವಂತನ ಜ್ಞಾನ ಜೊತೆಗೆ ಸಂಸ್ಕಾರ, ಹೀಗೆ ಎರಡನ್ನೂ ತಗೊಳ್ಳಿಕ್ ಬರ್ತಾ ಇರ್ಲಿಲ್ಲ. ಯಾವಾಗ ವಾಸನಾ ಮಾತ್ರ ಅನ್ನೋದ್ರಿಂದ ಬರೀ ಕೇವಲ ಸಂಸ್ಕಾರವನ್ನ ಮಾತ್ರ ತಗೊಳ್ಳಿಕ್ ಬರುತ್ತೆ. ಯಾಕೆ? ವಾಸನಾ ಅನ್ನೋ ಶಬ್ದಕ್ಕೆ ಅರ್ಥ ಸಂಸ್ಕಾರ ಅಂತ ಇಷ್ಟೇ ಅರ್ಥ. ಆಗ ಭಗವಂತನ ಜ್ಞಾನವನ್ನು ಹೇಳಲಿಕ್ ಶಬ್ದನೇ ಇಲ್ಲ. ಆದ್ರೆ ಕನಸಿನಲ್ಲಿ ಸೃಷ್ಟಿಯಾಗಬೇಕು ಅಂದ್ರೆ ಪದಾರ್ಥ, ಅದಕ್ಕೆ ಭಗವಂತನ ಜ್ಞಾನವೂ ಬೇಕು. ಅದಕ್ಕೇನ್ ಮಾಡಿದ್ವಿ? ಒಂದು ಶಬ್ದ ಹಾಕೋದ್ರಿಂದ 2 ತಗೊಳ್ಬೇಕು, ಹಾಗೊಂದು ಶಬ್ದ ಹಾಕ್ಬೇಕು. ಆಗ ಚಿಕ್ಕ ಶಬ್ದದಿಂದಲೇ ಅಷ್ಟನ್ನು ಸಂಗ್ರಹ ಮಾಡಿದಾಗ ಆಯ್ತು. ಈಗ ನೋಡಿ, ವಾಸನಾ ಮಾತ್ರಂ, ವಾಸನಾ ಅಂತ ಎಷ್ಟು ಅಕ್ಷರ ಇದೆ? ವಾ, ಆ, ಸ, ನ, ಇಷ್ಟೆಲ್ಲ ಅಕ್ಷರ ಇದೆ. ಮಾಯಾ ಅನ್ನೋಲ್ಲಿ ಎಷ್ಟಿದೆ? ತುಂಬಾ ಕಡಿಮೆ ಇದೆ. ಕಡಿಮೆ ಶಬ್ದ ಆಯ್ತು, ಜೊತೆಗೆ ಜ್ಞಾನವೂ ಕೂಡ ತಗೊಳ್ಬಹುದು. ಎರಡನ್ನೂ ಕೂಡ ತಗೊಳ್ಬಹುದು. ಜ್ಞಾನ ಅಂದ್ರೆ ಈಶ್ವರನ ಜ್ಞಾನ ತಗೊಳ್ಬಹುದು, ಜೊತೆಗೆ ಸಂಸ್ಕಾರವನ್ನು ಕೂಡ ತಗೊಳ್ಬಹುದು. ಹೀಗೆ ಎರಡನ್ನೂ ತಗೊಳ್ಳಿಕ್ ಬರುತ್ತೆ. ಅದನ್ನ ಮುಖ್ಯ ಅಮುಖ್ಯ, ಮುಖ್ಯವಾದ ಅರ್ಥ ಈಶ್ವರನ ಜ್ಞಾನ, ಅಮುಖ್ಯವಾದ ಅರ್ಥ ಅಂದ್ರೆ ಅದು ಸಂಸ್ಕಾರ. ಹೀಗೆ ಎರಡನ್ನೂ ತಗೊಳ್ಳಿಕ್ಕೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಚಿಕ್ಕದಾಗಿ ಲಾಘವೇನ ಮಾಯಾ ಮಾತ್ರಂ ಅಂತ ಇಷ್ಟೇ ಹೇಳಿದ್ರು ಹೊರತು ವಾಸನಾ ಮಾತ್ರಂ ಅಂತ ಆ ಶಬ್ದವನ್ನ ಬಳಸಲಿಲ್ಲ ಅಂತ. ಇದಿಷ್ಟು ಮಾಯಾ ಮಾತ್ರಂ ಅಂತ ಯಾಕೆ ಬಳಸಿದ್ರು ಅನ್ನೋದಕ್ಕೆ ಇಷ್ಟು ಕಾರಣ ಕೊಟ್ರು. ಸರಿ, ಇಷ್ಟೆಲ್ಲ ನೀವು ಅರ್ಥ ಮಾಡಿದಲ್ಲ, ಇದರಿಂದ ಏನಾಯ್ತು ಅಂದ್ರೆ ಏನಿಲ್ಲ, ಬೇರೆಯವ್ರು ಮಾಡಿದ ವ್ಯಾಖ್ಯಾನ ಇದೆಯಲ್ಲ ಅದು ತಪ್ಪು ಅಂತ ಗೊತ್ತಾಯ್ತು. ಯಾಕೆಂದ್ರೆ ಅವ್ರೇನ್ ಮಾಡಿದ್ರು ಬೇರೆಯವರು? ಅವಿದ್ಯೆ ಅಂದ್ರೆ ಅಜ್ಞಾನ ಏನಿದೆ, ಮೂಲ ಅವಿದ್ಯೆ, ಆ ಅವಿದ್ಯೆನೆ ಈ ಕನಸಿನಲ್ಲಿ ಪದಾರ್ಥ ಆಗೋದು ಅಂತ. ವಿದ್ಯೆನೆ ಪರಿಣಾಮ ಆಗೋದು. ಹೇಗೆ ಮಣ್ಣು ಮಡಿಕೆ ಆಗುತ್ತೋ ಆ ತರ ಇಲ್ಲಿ ಅವಿದ್ಯೆನೆ ತಾನು ಕನಸಿನಲ್ಲಿ ತೋರುವ ಪದಾರ್ಥವಾಗಿ ಪರಿಣಾಮ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ಆ ರೀತಿ ಅಲ್ಲ. ಇದೆಲ್ಲ ಅವಿದ್ಯಾಮಯ ಸೃಷ್ಟಿ, ಮಾಯಾಮಯ ಸೃಷ್ಟಿ ಅಂತ ಹೇಳ್ತೀವಿ. ಅವಿದ್ಯಾಮಯ ಸೃಷ್ಟಿ ಅಂದ್ರೆ ಇದೆಲ್ಲ ಸುಳ್ಳು ಅಂತ. ಈ ರೀತಿ ಅವಿದ್ಯಾಮಯವಾದ ಸೃಷ್ಟಿ ಅಂತ ಭಾವಿಸಬಾರದು. ನಿಜವಾಗಿ ಭಗವಂತನ ಜ್ಞಾನ ಜೊತೆಗೆ ಸಂಸ್ಕಾರ, ಈ ಎರಡರಿಂದಾಗಿ ಆದ ಸೃಷ್ಟಿ ಅಂತ ತಿಳಿಬೇಕು ಅಂತ. ಈ ಕಾರಣದಿಂದ ಇಲ್ಲಿ ವ್ಯಾಖ್ಯಾನವನ್ನ ಹೀಗೆ ಮಾಡಿದ್ದಾರೆ ಅಂತ. ಅಂತೂ ಮಾಯೇವ ಮಾಯಾ ಮಾತ್ರ ಅಂತ ಬೇರೆಯವ್ರು ವ್ಯಾಖ್ಯಾನ ಮಾಡಿ ಸರಿ ಇಲ್ಲ. ಅವರ ಮತದಲ್ಲಿ ಮಾಯಾ ಅನ್ನೋ ಶಬ್ದಕ್ಕೆ ಏನರ್ಥ? ಅದ್ವೈತ ಮತದಲ್ಲಿ ಅವಿದ್ಯೆ ಅಂತ ಅರ್ಥ ಅಂತ. ಇಷ್ಟು ಇದಾದ್ಮೇಲೆ ಇನ್ನೊಂದು ಮಾತು. ಈಗ ಅವಿದ್ಯೆನೇ ಕನಸಿನ ಪದಾರ್ಥವಾಗಿ ಪರಿಣಾಮ ಆಗೋದು ಅಂತ ಹೇಳಿದ್ದಾರೆ. ಒಂದ್ ವೇಳೆ ಈಗ ಈಶ್ವರನ ಜ್ಞಾನವನ್ನ ಕಾರಣ ಅಂತ ತಗೊಂಡ್ರೆ, ಈಶ್ವರ ಜ್ಞಾನವೇ ಕನಸಿನಲ್ಲಿರೋ ಆನೆನೋ ಕುದುರೆನೋ ಆಗೋದಿಲ್ಲ. ಈಶ್ವರನ ಜ್ಞಾನ ಬೇರೆ. ಆ ಈಶ್ವರನ ಜ್ಞಾನ ಬೇಕು ಕನಸಿನಲ್ಲಿ ಪದಾರ್ಥ ಆಗ್ಲಿಕ್ಕಷ್ಟೇ ಹೊರತು ಆ ಪದಾರ್ಥ ಈಶ್ವರನ ಜ್ಞಾನ ಒಂದೇ ಅಲ್ಲ. ಆದ್ರೆ ನಮ್ಮ ಸಂಸ್ಕಾರ ಹಾಗಲ್ಲ. ನಮ್ಮ ಸಂಸ್ಕಾರ ಅಂದ್ರು ಆ ಆನೆ ಅಂದ್ರು ಒಂದೇ. ಯಾಕೆ? ಸಂಸ್ಕಾರನೇ ತಾನೇ ಆನೆ ಆಗಿತ್ತು. ಹೇಗೆ ಮಡಿಕೆ ಅಂದ್ರೆ ಅದ್ ಮಣ್ಣೆ ಅಷ್ಟೇ ಹೊರತು ಮಣ್ಣಿಗಿಂತ ಬೇರೆ ಮಡಿಕೆ ಅಂತಿಲ್ಲ. ಯಾಕೆ? ಮಣ್ಣಿನಿಂದ ಮಡಿಕೆ ಮಾಡಿದ್ಮೇಲೆ ಆ ಮಡಿಕೆ ಪೂರ್ತಿ ಮಣ್ಣೆ ಇರೋದು ಅದ್ರಲ್ಲಿ, ಹೊರತು ಬೇರೆ ಏನಿಲ್ಲ. ಅದೇ ತರ ಸಂಸ್ಕಾರದಿಂದ ಕನಸಿನಲ್ಲಿರೋ ಪದಾರ್ಥ ಸೃಷ್ಟಿ ಆಗಿದೆ ಅಂತ ಆದ್ರೆ ಆ ಕನಸಿನಲ್ಲಿರೋ ಪದಾರ್ಥ ಸಂಸ್ಕಾರವೇ ಹೊರತು ಅದಕ್ಕಿಂತ ಬೇರೆಯಾದ ಪದಾರ್ಥ ಏನಲ್ಲ ಅದು. ಆ ತರ ಪ್ರಕೃತ ನೀವು ತಾದಾತ್ಮ್ಯ ಹೇಳ್ಬೇಕು ಅಂತ, ತಾದಾತ್ಮ್ಯ ಇಲ್ಲ ಅಂತ ಹೇಳ್ತೀವಿ. ತಾದಾತ್ಮ್ಯ ಅಂತ ಒಂದು ಶಬ್ದ ಸಂಸ್ಕೃತದಲ್ಲಿ. ತದಾತ್ಮನಃ ಭಾವ ತಾದಾತ್ಮ್ಯಂ ಅಂದ್ರೆ ಅದೇ ಆಗಿರೋದು ಅಂತ ಅರ್ಥ. ಅಂದ್ರೆ ತಾದಾತ್ಮ್ಯ ಅಂದ್ರೆ ಅಭೇದ, ಒಂದೇ, ಐಕ್ಯ ಅಂತ ಅರ್ಥ. ಐಕ್ಯ ಅಂದ್ರು ತಾದಾತ್ಮ್ಯ ಅಂದ್ರು ಒಂದೇ ಅರ್ಥ. ಭಗವಂತನೊಂದಿಗೆ ಜೀವನಿಗೆ ತಾದಾತ್ಮ್ಯ ಇಲ್ಲ ನಮ್ಮ ಮತದಲ್ಲಿ. ಯಾಕೆ? ನಾವು ಜೀವ ಭಗವಂತ ಒಂದೇ ಅಂತ ಒಪ್ಪಲ್ಲ. ಅದೇ ಬೇರೆಯವರು ಹಾಗಲ್ಲ, ಒಂದೇ ಅಂತ ಒಪ್ತಾರೆ. ಪ್ರಕೃತ ಸಂಧ್ಯಾದಲ್ಲಿ ಅಂದ್ರೆ ಸಂಧ್ಯದ ಪದಾರ್ಥ ಅಂದ್ರೆ ಕನಸಿನಲ್ಲಿ ತೋರುವಂತಹ ಪದಾರ್ಥ ಏನಿದೆ ಅಂತಹ ಪದಾರ್ಥವು ಮತ್ತೆ
ಸಂಸ್ಕಾರವು ಒಂದೇ ಆಗಿದ್ರು ಆ ಕನಸಿನಲ್ಲಿ ತೋರುವ ಪದಾರ್ಥ ಭಗವಂತನ ಜ್ಞಾನ ಮಾತ್ರ ಯಾವತ್ತೂ ಬೇರೆ ಬೇರೆ ಅಂತ ಭಾವಿಸ್ಬೇಕು ಅಂತ ಇಷ್ಟು ಈ ಭಾಗಕ್ಕೆ ಅರ್ಥ. ಇನ್ನು ಮುಂದಕ್ಕೆ ಹೋಗೋಣ. ಇಲ್ಲಿ ಮುಂದಿನ ಪ್ಯಾರ 247ನೇ ಪ್ಯಾರ. ಇಲ್ಲಿ ಶ್ಲೋಕ ಮೊದಲು ಹೇಳ್ಕೊಟ್ಟು ನಂತರ ಮುಂದಕ್ಕೆ ವಿವರಣೆ ಮಾಡ್ತೇನೆ. ಚಿದ ಚಿನ್ಮಿಶ್ರಮೇವೈತತ್ ಚಿದ ಚಿನ್ಮಿಶ್ರಮೇವೈತತ್ ಮನೋ ಯಾವಚ್ಚ ಸಂಸೃತಿಃ ಮನೋ ಯಾವಚ್ಚ ಸಂಸೃತಿಃ ತೇನಾವಸ್ಥಾಯಿಮಾಃ ಸರ್ವಾಃ ತೇನಾವಸ್ಥಾಯಿಮಾಃ ಸರ್ವಾಃ ಜೀವಃ ಪಶ್ಯತಿ ಸರ್ವದಾ ಜೀವಃ ಪಶ್ಯತಿ ಸರ್ವದಾ ಚಿದ ಚಿನ್ಮಿಶ್ರಮೇವೈತತ್ ಮನೋ ಯಾವಚ್ಚ ಸಂಸೃತಿಃ ತೇನಾವಸ್ಥಾಯಿಮಾಃ ಸರ್ವಾಃ ಜೀವಃ ಪಶ್ಯತಿ ಸರ್ವದಾ. ಈಗ ಇದೊಂದು ಪ್ರಶ್ನೆಯನ್ನ ಮಾಡ್ತಾರೆ. ನಾನು ಪ್ರಜ್ಞಾವಾಸನಯೋ ಅಸ್ತಿ ಕಾರ್ಯಕಾರಣ ಭಾವ ಸಂಬಂಧ. ಈಗ ಸಂಬಂಧ ಎರಡು ವಸ್ತುಗಳಿಗಿರತ್ತೆ. ತಂದೆ ಮಗನಿಗಾಗಬೇಕಾದ್ರೆ ಪಿತಾ ಪುತ್ರ ಭಾವ ಸಂಬಂಧ, ಜನ್ಯ ಜನಕ ಭಾವ ಸಂಬಂಧ. ಮಗು ಹುಟ್ಟೋದು, ತಂದೆ ಅದಕ್ಕೆ ಕಾರಣ, ಜನ್ಯ ಜನಕ ಭಾವ ಸಂಬಂಧ. ಇದನ್ನೇ ಕಾರ್ಯ ಕಾರಣ ಅಂತ ಕರಿತೀವಿ. ಮಣ್ಣಿನಿಂದ ಮಡಿಕೆ ಹುಟ್ಟಿತು ಅಂತಾದ್ರೆ ಆಗ ಮಡಿಕೆಯನ್ನ ಜನ್ಯ ವಸ್ತು, ಹುಟ್ಟೋ ವಸ್ತು, ಅದಕ್ಕೆ ಕಾರಣ ಮಣ್ಣು, ಅದು ಜನಕ ಅಂತ ಆಗತ್ತೆ. ಜನಕ ಜನ್ಯ. ಹೀಗೆ ಭಗವಂತನಿಂದ ನಮಗೆ ದೇಹ ಸಿಗ್ತಾ ಇದೆ ಅಂದ್ರೆ ಭಗವಂತ ಕಾರಣ, ನಮ್ಮ ದೇಹ ಅದು ಕಾರ್ಯ, ಕಾರ್ಯ ಕಾರಣ ಭಾವ ಸಂಬಂಧ. ಹೀಗೆ ಶಾಸ್ತ್ರದಲ್ಲಿ ಸಂಬಂಧವನ್ನ ಕಾರ್ಯಕಾರಣ ಭಾವ ಅಂತ ಇದನ್ನ ಹೇಳ್ತಾ ಇರ್ತಾರೆ. ಈಗ ಜ್ಞಾನ ಮತ್ತೆ ಸಂಸ್ಕಾರ ಈ ಎರಡಕ್ಕೂ ಇದೇ ಸಂಬಂಧನೇ. ಈಗ ದುಡ್ಡಿನಿಂದ ನಾವು ಜೀವನ ಮಾಡ್ತೀವಿ ಅಂದೇನು, ದುಡ್ಡಿನಿಂದ ಸಸ್ಯಾದಿಗಳು ಸಿಗತ್ತೆ, ಆಹಾರ ಪದಾರ್ಥ, ಅದರಿಂದ ಜೀವನ ಮಾಡ್ತೀವಿ. ಜೀವನಕ್ಕೆ ಕಾರಣ ಯಾವುದು? ಆಹಾರ ಪದಾರ್ಥ. ಅದಕ್ಕೆ ಕಾರಣ ಯಾವುದು? ದುಡ್ಡು. ಒಂದೊಂದಕ್ಕೊಂದೊಂದು ಕಾರಣ. ಹಾಗೆ ಜ್ಞಾನದಿಂದ ಹುಟ್ಟೋದು ಯಾವುದು? ಸಂಸ್ಕಾರ. ಯಾಕೆ ನಮ್ಗೆ ಜ್ಞಾನವೇ ಬರ್ದೇ ಇದ್ರೆ, ಜೀವನದಲ್ಲಿ ನಾವು ಪಾಠನೇ ಕೇಳಲಿಲ್ಲ ಅಂದ್ರೆ ಯಾವಾಗ ನೆನಪಾಗೋದು? ನೆನಪೇ ಆಗಲ್ಲ. ಸಂಸ್ಕಾರ ಬಂದ್ರೆ ತಾನೇ, ಇದ್ರೆ ತಾನೇ ಅಲ್ಲಿ ಒಂದ್ ದಿವಸ ಸಂಸ್ಕಾರ ಜಾಗೃತ ಆಗಿ ನಮಗ್ ನೆನಪಾಗೋದು. ಹಾಗಾದ್ರೆ ಯಾವ್ದಾರ ಒಂದು ವಿಷಯವನ್ನ ನಾವು ಕೇಳಿದ್ರೆ, ಯಾವಾಗ್ಲಾರೊಮ್ಮೆ ಓದಿದ್ರೆ ಆಗ ಅದು ಸಂಸ್ಕಾರವಾಗಿ ಕೂತ್ಕೊಳ್ಳುತ್ತೆ ಜ್ಞಾನ ಪಡೆದಿದ್ರಿಂದ. ನಂತರ ಯಾವ್ದೋ ಒಂದು ಕಾಲದಲ್ಲಿ ಸಂಸ್ಕಾರ ಅದು ಬೆಳೆದು ಅದು ಹೊರಗ್ ಬಂದು ಸ್ಮರಣೆಯಾಗಿ ನಮಗ್ ನೆನಪಾಗುತ್ತೆ. ಹಾಗಾದ್ರೆ ಏನಾಯ್ತು? ಜ್ಞಾನದಿಂದ ಸಂಸ್ಕಾರ ಹುಟ್ಟತ್ತೆ. ಹಾಗಾದ್ರೆ ಅವೆರಡಕ್ಕೂ ಒಂದು ಸಂಬಂಧ ಇದೆ. ಆದ್ರೆ ಇಲ್ಲಿ ಏನ್ ಮಾಡಿದ್ರು? ಎರಡು ಮನಸ್ಸಿನ ಕಾರ್ಯ ವಸ್ತು ಅಂತ ಹಾಕಿದ್ದಾರೆ. ಮನಸ್ಸಿನಿಂದ ಈ ಎರಡು ವಸ್ತುಗಳು ಹುಟ್ಟೋದು ಅಂತ ಹೇಳಿದ್ದಾರೆ. ಯಾವುದು? ಈ ಸಂಸ್ಕಾರ ಜೊತೆಗೆ ಈ ಜ್ಞಾನ ಎರಡೂ ಕೂಡ ಮನಸ್ಸಿನಿಂದಲೇ ಹುಟ್ಟೋದು, ಮನಸ್ಸಿನ ಒಂದು ಪರಿಣಾಮ ಅಂತ ಹೇಳ್ತಾರೆ ಈ ಎರಡನ್ನು ಕೂಡ. ಈ ರೀತಿ ಯಾಕೆ ಹೇಳ್ಬೇಕಾಗಿತ್ತು ಅಂತ ಪ್ರಶ್ನೆ. ಅದೇ ಅವ್ರು ಮುಖ್ಯವಾಗಿ ಇವರ ಪ್ರಶ್ನೆ ಏನಿದೆ ಅಂದ್ರೆ, ಈಗ ಜ್ಞಾನದಿಂದ ಹುಟ್ಟತ್ತೆ ಸಂಸ್ಕಾರ, ಒಪ್ತೀವಿ. ಮನಸ್ಸಿನಿಂದ ಜ್ಞಾನವೂ ಹುಟ್ಟತ್ತೆ, ಮನಸ್ಸಿನಿಂದ ಸಂಸ್ಕಾರವೂ ಹುಟ್ಟತ್ತೆ, ಎರಡೂ ಹುಟ್ಟತ್ತೆ. ಸರಿ, ಆಯ್ತು, ಒಪ್ಕೊಳ್ಳೋಣ. ಇಲ್ಲೇನ್ ಪ್ರಶ್ನೆ ಮುಖ್ಯವಾಗಿ ಬಂದಿರೋದು ಅಂದ್ರೆ, ಈಗ ಪ್ರಜ್ಞಾ ಅಂತ ಶಬ್ದ ಬಳಸಿದ್ರು ಎಲ್ಲಿ? ಅನುವ್ಯಾಖ್ಯಾನದಲ್ಲಿ. ಈ ಶಬ್ದ ಬಳಸಿದ್ರಿಂದ ಏನಾಯ್ತು? ಪ್ರಜ್ಞಾ ಅನ್ನೋ ಶಬ್ದಕ್ಕೆ ಜೀವನ ಜ್ಞಾನ ಅಂತ ಅರ್ಥ. ಆದ್ರೆ ಜ್ಞಾನ ತಗೊಂಡ್ರೆ ಉಪಯೋಗ ಇಲ್ಲ. ಯಾಕೆ? ಜೀವನ ಜ್ಞಾನದಿಂದ ಏನು ಸ್ವಪ್ನದಲ್ಲಿ ಪದಾರ್ಥ ಸೃಷ್ಟಿ ಆಗ್ತಾ ಇಲ್ಲ, ಜೀವನ ಸಂಸ್ಕಾರದಿಂದ ಆಗೋದು. ಅದಕ್ಕೇನ್ ಮಾಡ್ತೀವಿ? ಲಕ್ಷಣ ಮಾಡ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ನೇರವಾಗಿ ಅರ್ಥ ತಗೊಳ್ಳಿಕ್ಕೆ ನಮ್ಗೆ ಸಮಸ್ಯೆ ಆದಾಗ ಅದಕ್ಕೆ ಸಂಬಂಧಪಟ್ಟ ಅರ್ಥ ತಗೊಳ್ಬೇಕು. ಅಂದ್ರೆ ಲಕ್ಷಣ ಅಂತ ಕರಿತೇವೆ ಆ ಸಂದರ್ಭದಲ್ಲಿ. ಅದನ್ನ ಶಬ್ದದ ಒಂದು ಧರ್ಮ, ಅದು ಶಬ್ದದಲ್ಲಿ ಒಂದು ಧರ್ಮ ಲಕ್ಷಣ ಅಂತ. ನೇರವಾಗಿ ಅರ್ಥ ತಗೊಳ್ಳಲ್ಲ, ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಿದ್ ಬೇರೆ ಅರ್ಥ ತಗೊಳ್ತೀವಿ. ಇಲ್ಲಿ ಬೇರೆ ಅರ್ಥ ತಗೊಳ್ಬೇಕಾದ್ರೆ ನೀವು ಜ್ಞಾನದಿಂದ ಹುಟ್ಟುವ ಸಂಸ್ಕಾರವನ್ನ ತಗೊಳ್ಳಿ ಅಂತಾನೆ ಹೇಳ್ಬೋದಿತ್ತು. ಆದ್ರೆ ಇವ್ರು ಹಂಗೆ ಹೇಳಿಲ್ಲ ಮೊದಲಿಂದ. ಇವ್ರೇನ್ ಹೇಳಿದ್ರು ಅಂದ್ರೆ, ಮನಸ್ಸಿನಿಂದ ಹುಟ್ಟುವ ಸಂಸ್ಕಾರ ಏನಿದೆ ಅದನ್ನ ತಗೊಳ್ಳಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಮನಸ್ಸು ಸಂಸ್ಕಾರಕ್ಕೂ ಬೇಕು, ಜ್ಞಾನಕ್ಕೂ ಬೇಕು ಅಂತ. ಈ ಅಂಶ ತಿಳಿಸ್ಲಿಕ್ಕೆ ಜ್ಞಾನಕ್ಕೆ ಸಂಸ್ಕಾರಕ್ಕೆ ಎರಡಕ್ಕೂ ಬೇಕಾದ ಮನಸ್ಸನ್ನು ತಗೊಳ್ಳಿ, ಆ ಮನಸ್ಸಿನಿಂದ ಹುಟ್ಟುವಂತ ಸಂಸ್ಕಾರ ತಗೊಳ್ಳಿ ಅಂತ ಸಂಬಂಧ ತೋರಿಸಿದ್ರು. ಇದು ಸ್ವಲ್ಪ ದೀರ್ಘವಾದ ಸಂಬಂಧ. ನಿಮ್ಗೆ ಜ್ಞಾನದಿಂದ ಹುಟ್ಟುವ ಸಂಸ್ಕಾರ ತಗೊಳ್ಳಿ ಅಂತ ಹೇಳೋದು ಒಳ್ಳೇದು. ಜ್ಞಾನ ಸಂಸ್ಕಾರ ಎರಡಕ್ಕೂ ಕಾರಣವಾದದ್ ಮನಸ್ಸು,
ಹಾಗಾಗಿ ಮನಸ್ಸಿನಿಂದ ಹುಟ್ಟುವ ಸಂಸ್ಕಾರ ತಗೊಳ್ಳಿ ಅಂತ ಹೇಳೋದ್ರ ಬದಲು ಅದು ತುಂಬಾ ಉದ್ದ ಆಯ್ತಲ್ಲ. ತುಂಬಾ ಚಿಕ್ಕದಾಗಿ ಹೇಳೋದು ಸುಲಭ. ಅಜ್ಞಾನದಿಂದ ಹುಟ್ಟುವ ಸಂಸ್ಕಾರ ತಗೊಳ್ಳಿ ಅಂತ ಹೇಳಿದ್ರೆ ಮುಗ್ದೋಯ್ತು. ಇಲ್ಲಿ ಉದ್ದವಾಗಿ ಈ ರೀತಿ ಯಾಕೆ ಹೇಳ್ತಾ ಇದ್ರಿ ಈ ವಿಷಯನ? ಮನಸ್ಸಿನಿಂದ ಜ್ಞಾನ ಹುಟ್ಟತ್ತೆ, ಮನಸ್ಸಿನ ಪರಿಣಾಮವೇ ಸಂಸ್ಕಾರ, ಹಾಗಾಗಿ ಸಂಸ್ಕಾರ ತಗೊಳ್ಳಿ ಈ ಪ್ರಜ್ಞಾ ಅನ್ನೋ ಶಬ್ದದಿಂದ ಇಷ್ಟೆಲ್ಲ ಯಾಕೆ ಹೇಳ್ಬೇಕು ಅಂತ ಇದು ಪ್ರಶ್ನೆ. ಅದನ್ನ ಮಾಯಾ ಅನ್ನೋ ಶಬ್ದದಿಂದ ನೇರವಾಗಿ ಜ್ಞಾನದಿಂದ ಹುಟ್ಟುವ ಸಂಸ್ಕಾರ ಅಂತ ಅರ್ಥ ಹೇಳಲಿಕ್ಕೆ ಬರ್ಬೇಕಾದ್ರೆ ಈ ರೀತಿ ಯಾಕೆ ಸ್ವಲ್ಪ ವಿಸ್ತಾರವಾಗಿ ತಗೊಂಡ್ರಿ ಅರ್ಥವನ್ನ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಬಹಳ ಚೆನ್ನಾಗಿದೆ. ನಮಗೆ ಮುಖ್ಯ ಶ್ಲೋಕ ಇದು ಬೇಕು ಈ ಶ್ಲೋಕ. ಮನಸ್ಸು ಅಂದ್ರೆ ಏನು ಅಂತ ವಿವರಣೆ ಮಾಡ್ತಾರೆ. ಮನಸ್ಸು ಅಂದ್ರೆ ಏನು? ಚಿದಚಿನ್ ಮಿಶ್ರಮೇವ ಏತತ್. ಮನಸ್ಸು ಅಂದ್ರೆ ಇದು ಜಡನೋ ಚೇತನನೋ ಅಂತ ಪ್ರಶ್ನೆ. ಈಗ ನಮ್ಮ ದೇಹ ನೋಡ್ತೀವಿ, ನಿನ್ನ ದೇಹ, ನಮ್ಮ ಶರೀರ ಏನಿದೆ, ಈ ದೇಹ ಜಡನೋ ಚೇತನನೋ? ಎಲ್ರು ಹೇಳ್ತೀವಿ ಅಯ್ಯೋ ಜಡ ಈ ಶರೀರ, ಮತ್ ಓಡಾಡತ್ತಲ್ಲ ಅಂದ್ರೆ ಅಯ್ಯೋ ಓಡಾಡತ್ತೆ ನಿಜ. ಆ ಶರೀರ ಯಾಕೆ ಓಡಾಡುತ್ತೆ? ಒಳಗಡೆ ಕೂತಿದಾನಲ್ಲ ಜೀವ, ಅವನ್ ಚೇತನ, ಅವನ್ ಓಡಿಸ್ದಾಗ ಅದ್ ಓಡತ್ತೆ ಶರೀರ ಅಷ್ಟೇ. ಹಾಗಾದ್ರೆ ಅದು ಶರೀರ ಜಡ, ಒಳಗಡೆ ಚೇತನ. ಈ ಚೇತನ ಜಡ ಇಬ್ರು ಸೇರ್ಕೊಂಡು ತಾವು ಓಡಾಡ್ತಾರೆ. ಚೇತನನಿಗೆ ಇವಾಗ ಜೀವನಿಗೆ ಹಂಗೆ ಓಡಾಡ್ಲಿಕ್ಕೆ ಆತ ಶರೀರ ಬೇಕು. ಶರೀರ ಇದ್ರೆ ತಾನು ನೋಡ್ಬೋದು, ಇಂದ್ರಿಯಗಳಿರುತ್ತೆ, ಕಣ್ಣಿನಿಂದ ನೋಡ್ಬೋದು, ಕಿವಿಯಿಂದ ಕೇಳ್ಬೋದು, ತಿನ್ಬೋದು, ಎಲ್ಲ ಆಗತ್ತೆ. ಶರೀರ ಬೇಕಲ್ಲ ಜೀವನಿಗೆ. ಹಾಗಾದ್ರೆ ಇದೇನಾಯ್ತು ಅಂದ್ರೆ ಅಂಧಪಂಗು ನ್ಯಾಯ ಅನ್ನೋ ತರ ಆಯ್ತು. ಅಂಧಪಂಗು ನ್ಯಾಯ ಅಂತ ಸಂಸ್ಕೃತದಲ್ಲಿ ಒಂದು ನ್ಯಾಯ. ಅವನಿಗೆ ಅಂಧ, ಅವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಅಂಧ. ಇನ್ನೊಬ್ಬ ಪಂಗು, ಅವನಿಗೆ ಕಾಲಿಲ್ಲ, ಪಂಗು. ಪಂಗು ಅಂದ್ರೆ ಅವ್ನಿಗೆ ಎರಡು ಕಾಲಿಲ್ಲ, ಅವನಿಗೆ ಓಡಾಡ್ಲಿಕ್ಕೆ ಶಕ್ತಿ ಇಲ್ಲ ಒಬ್ಬನಿಗೆ. ಇನ್ನೊಬ್ಬನಿಗೆ ಕಣ್ಣಿನಿಂದ ನೋಡೋ ಅಂತ ಶಕ್ತಿ ಇಲ್ಲ, ಯಾಕೆ ಕುರುಡ. ಆಗ ಒಬ್ಬ ಕುರುಡ, ಇನ್ನೊಬ್ಬ ಕುಂಟ. ಕುಂಟ ಅಂತಂದ್ರೆ ಒಂದ್ ರೀತಿ ಅವ್ನಿಗೆ ಎರಡೂ ಕಾಲಿಲ್ವಲ್ಲ, ಹಾಗೆ ಪಂಗು ಅಂತ ಕರಿತೀವಿ. ಎರಡೂ ಕಾಲಿಲ್ದೇ ಇರೋನ್ಗೆ ಪಂಗು ಅಂತ. ಈ ಎರಡೂ ಕಾಲಿಲ್ದೇ ಇರೋ ವ್ಯಕ್ತಿಗೆ ಕಾಲೇನೋ ಇಲ್ಲ ನಿಜ, ಆದ್ರೆ ಕಣ್ಣಂತೂ ಕಾಣುತ್ತೆ. ಆದ್ರೆ ಇವನ್ ಕುರುಡ ಯಾರಿದಾನೆ, ಅವನ ಕಣ್ಣು ಕಾಣಲ್ಲ, ಆದ್ರೆ ಕಾಲಂತೂ ಇದೆ. ಆದ್ರೆ ಇಬ್ರು ಒಂದು ಸ್ಥಳಕ್ ಹೋಗ್ಬೇಕಾಗಿದೆ, ಇಬ್ರು ಒಂದ್ ಜಾಗಕ್ಕೆ ಹೋಗಿ ಸೇರ್ಕೊಬೇಕು. ಏನ್ ಮಾಡ್ಬೇಕಾಗ? ಏನಿಲ್ಲ, ಈ ಕುರುಡ ಏನಿದ್ದ ಅವನು ತನ್ನ ಹೆಗಲ ಮೇಲೆ ಆ ಪಂಗುವನ್ನ ಕೂಡಿಸ್ಕೊಂಡು ಅವನು ಹೇಳೋ ತರ ಇವ್ನ್ ನಡ್ಕೊಂಡು ಹೋದ. ಇವನಿಗೆ ಕಣ್ಣು ಕಾಣಿಸಲ್ಲ, ಇವ್ನ್ ನಡಿಲಿಕ್ ಸಾಧ್ಯ, ನೀವು ನಡಿಯೋ ಶಕ್ತಿ ಇದೆ, ಆದ್ರೆ ಕಣ್ಣು ಕಾಣಿಸಲ್ವಲ್ಲ. ಅದಕ್ಕೆ ಕಣ್ಣು ಯಾರ ಹತ್ರ ಇದೆ? ಅವನ ಹತ್ರ ಇದೆ. ಹಾಗಾದ್ರೆ ಅವನ ಕಣ್ಣನ್ನ ಬಳಸ್ಕೊಂಡ ಇವನ ಕಾಲನ್ನ ಅವನ್ ಬಳಸ್ಕೊಂಡ, ಇಬ್ರು ಸಹಕಾರ ಪಡ್ಕೊಂಡು ನಡ್ಕೊಂಡು ಹೋದ್ರು ಅಂತ. ಇದನ್ನ ಶಾಸ್ತ್ರದಲ್ಲಿ ಅಂಧ ಪಂಗು ನ್ಯಾಯ ಅಂತ ಕರೀತಾರೆ. ಇದನ್ನೆಲ್ಲ ವಿವರಣೆ ಮಾಡ್ತಾ ಇರ್ತಾರೆ ಶಾಸ್ತ್ರದಲ್ಲಿ. ತತ್ವೋದ್ಯೋತ ಗ್ರಂಥದಲ್ಲಿ ಬರುತ್ತಿದ್ದು, ತತ್ವೋದ್ಯೋತ ಗ್ರಂಥದಲ್ಲೆಲ್ಲ ವಿವರಣೆ ಮಾಡ್ತಾರೆ. ಅಂತೂ ಈ ಅಂಧ ಪಂಗು ನ್ಯಾಯದಂತೆ ಜೀವ ತಾನು ಶರೀರ ಬೇಕು, ಶರೀರಕ್ಕೂ ಜೀವ ಬೇಕು. ಇಬ್ರು ಈ ಕುಂಟ ಮತ್ತೆ ಇದು ಪಂಗು ಮತ್ತೆ ಈ ಅಂಧನಂತೆ, ಕುರುಡನಂತೆ ಇಬ್ರು ಪರಸ್ಪರ ಅಪೇಕ್ಷೆ ಪಡ್ಕೊಂಡೇ ನಡಿಬೇಕು ಜೀವನದಲ್ಲಿ. ಆ ತರ ಇದೆ. ಈಗ ಮನಸ್ಸಿನ ಬಗ್ಗೆ ನಾವು ಕೇಳ್ತಾ ಇದೀವಿ. ಮನಸ್ಸು ಇದು ಜಡನೋ ಚೇತನನೋ? ಮನಸ್ಸು, ನಾವಂತೀವಿ ಮನಸ್ಸು ಒಂದ್ ಜಡ ತಾನೆ, ಎಲ್ಲ ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ ಎಲ್ಲದ್ರಿಂದ ಸೃಷ್ಟಿಯಾಗಿದ್ದು ಅಂದ್ರೆ ಹಾಗೊಪ್ಪಲ್ಲ. ಈ ಮನಸ್ಸನ್ನೋದು ಮಿಶ್ರಿತ ಮನಸ್ಸಂತೆ. ಅಲ್ಲಿ ಒಂದಿಷ್ಟು ಜಡನೂ ಸೇರ್ಕೊಂಡಿದೆ, ಒಂದಿಷ್ಟು ಚೇತನನೂ ಸೇರ್ಕೊಂಡಿದೆ ಅಂತೆ ಮನಸ್ಸಿನಲ್ಲಿ. ಚಿದ್ ಮಿಶ್ರಮೇವ ಏತತ್. ಚಿತ್ ಅಂದ್ರೆ ಜ್ಞಾನ, ಅಚಿತ್ ಅಂದ್ರೆ ಜಡ. ಜಡ ಚೇತನಾಂಶ ಎರಡೂ ಮಿಶ್ರಿತವಾಗಿರುವಂತಹದ್ದು ಈ ಮನಸ್ಸು. ಆ ಮನಸ್ಸು ಯಾವಚ್ಚ ಸಂಸ್ಕೃತಿ, ನಮ್ಗೆ ಎಲ್ಲಿವರೆಗೂ ಸಂಸಾರ ಇದೆಯೋ, ಸಂಸಾರದಲ್ಲಿ ಏನೇನ್ ನಾವು ಅನುಭವಿಸ್ತೇವೋ ಅದ್ ಎಲ್ಲಾ ಅವಸ್ಥೆಗಳಿಗೂ ಕೂಡ ಮನಸ್ಸೇ ಕಾರಣ. ಅಂದ್ರೆ ಮನಸ್ಸಿಂದಲೇ ನಾವು ಜ್ಞಾನ ಪಡೆಯೋದು ಅಂತ. ಈಗ ಮಲ್ಕೊಂಡಿದ್ದಾಗ ಕನಸು ಬಿತ್ತು. ಕನಸು ಬಿದ್ದಾಗ ನೀವು ಯಾವ್ದ್ರಿಂದ ನೋಡೋದು? ಆ ಸ್ವಪ್ನ ಪದಾರ್ಥವನ್ನ ಮನಸ್ಸಿನಿಂದಲೇ, ಹೊರತು ಕಣ್ಣಿನಿಂದಲ್ಲ. ಕಣ್ಣು ಮುಚ್ಚಿರ್ತೀವಿ, ಅದ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಅಲ್ಲಿ ಮನಸ್ಸಿನಿಂದ. ಹಾಗಾದ್ರೆ ಕನಸಿನ ಅವಸ್ಥೆಯಲ್ಲಿ ಅದೇ, ಎಚ್ಚರ ಇದ್ದಾಗದೆ, ಎಲ್ಲಾ ಅವಸ್ಥೆಯಲ್ಲೂ ಮನಸ್ಸಿಂದಲೇ ಜ್ಞಾನ ಬರ್ತಾ ಇದೆಯಲ್ಲ. ಅಂದ್ಮೇಲೆ ಮನಸ್ಸು ಬಹಳ ಮುಖ್ಯ. ಚಿದಚಿನ್ ಮಿಶ್ರಮೇವ, ಅದರಲ್ಲಿ ಚೇತನಾಂಶ ಸೇರಿದೆ, ಜಡಾಂಶನೂ ಸೇರಿದೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಜ್ಞಾನ ತಂದು ಕೊಡ್ಬೇಕು ಅಂದ್ರೆ ಅದು ಚೇತನ ಆಗಿರ್ಬೇಕಲ್ಲ. ಈ ಕಲ್ಲಿನಿಂದ ನಮಗ್ ಜ್ಞಾನ ಬರಲ್ಲ, ಪುಸ್ತಕದಿಂದ ಜ್ಞಾನ ಬರುತ್ತಾ? ಪುಸ್ತಕ ತೆಗೆದು ನಾವು ಓದಿ ನಮ್ಮ ಮನಸ್ಸಿನಿಂದ ನಾವು ಜ್ಞಾನ ಪಡ್ಕೊಳ್ತಾ ಇರೋದು ಅದು ಬೇರೆ ವಿಷಯ. ಪುಸ್ತಕ ತಾನಾಗೆ ಬಂದು ನನ್ನ ಬಗ್ಗೆ ನೋಡು, ನನ್ನಲ್ಲೆಲ್ಲ ಇವೆಲ್ಲ ಇದೆ, ನೀನ್ ತಿಳ್ಕೊ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ, ಜಡ ಅದು. ಕಲ್ಲು ಜಡ, ಮೊಬೈಲ್ ಜಡ, ಎಲ್ಲವೂ ಜಡ ತಾನೆ. ಹಾಗಾದ್ರೆ ಜಡ ವಸ್ತುಗಳಿಂದ ಜ್ಞಾನ ಬರೋದು ಹೇಗೆ? ಜಡ ವಸ್ತುಗಳ ಜ್ಞಾನ ಇರಲ್ಲ, ಆದ್ರೆ ಮನಸ್ಸು ಮಾತ್ರ ಹಾಗಲ್ಲ. ಮನಸ್ಸು ಜ್ಞಾನವನ್ನು ತಂದು ಕೊಡುತ್ತೆ, ಅಂತ ಒಂದು ಅಪರೂಪದ ಶಕ್ತಿ ಅದಕ್ಕೆ. ಅಂತೂ ಈ ಜೀವ ಬರೀ ಕನಸಲ್ಲಲ್ಲ, ಈ ಸಂಸಾರದಲ್ಲಿರೋ ಎಲ್ಲಾ ಅವಸ್ಥೆಗಳನ್ನ ಮನಸೈವ ಸರ್ವದಾ ಜೀವ ಪಶ್ಯತಿ, ಮನಸ್ಸಿನಿಂದಲೇ ಜೀವ ನೋಡ್ತಾನೆ. ಆದ್ರಿಂದ ಮುಖ್ಯ ಯಾವುದು? ನಮ್ಮ ಜೀವನದಲ್ಲಿ ಮನಸ್ಸು ಮುಖ್ಯ, ಪ್ರಧಾನ. ಅದಕ್ಕೋಸ್ಕರ ಯಾವತ್ತು ಈ
ಶಬ್ದಕ್ಕೆ ನೇರವಾದ ಅರ್ಥ ಬಿಟ್ಟು ಇನ್ನೊಂದು ಅರ್ಥ ತಗೊಳ್ಬೇಕಾದ್ರೆ ಪ್ರಧಾನವಾದ ವಸ್ತುವಿನ ಸಂಬಂಧ ಇದೆ, ಅದನ್ನ ತಗೊಬೇಕು ಅಂತಿದೆ. ಅದಕ್ಕೋಸ್ಕರ ಪ್ರಧಾನ ವಸ್ತು ಯಾವುದು? ಮನಸ್ಸು. ಅದಕ್ಕೆ ಸಂಬಂಧಪಟ್ಟಿದ್ದು ಜ್ಞಾನ ಹಾಗೂ ಸಂಸ್ಕಾರ. ಆದ್ದರಿಂದ ಮನಸ್ಸನ್ನೇ ನಾವು ತಗೊಂಡಿದ್ದೀವಿ. ಅದರಿಂದ ಜ್ಞಾನದಿಂದ ಹುಟ್ಟೋ ಸಂಸ್ಕಾರ ಅಂತ ನೇರವಾಗಿ ಹೇಳ್ಬೋದಿತ್ತು ನಿಜ. ಆದ್ರೆ ಮುಖ್ಯತೆ ಅಲ್ಲಿದೆ ನೋಡಿ. ಜ್ಞಾನದಿಂದ ಹುಟ್ಟೋ ಸಂಸ್ಕಾರ ಇರ್ಲಿ ಬಿಡಿ, ಸಂಸ್ಕಾರಕ್ಕೂ ಮನಸ್ಸೇ ಬೇಕು, ಆ ಜ್ಞಾನಕ್ಕೂ ಮನಸ್ಸೇ ಬೇಕಲ್ಲ. ಅದು ತಾಯಿಯ ರೀತಿಯಲ್ಲಿ, ತಾಯಿ ಅಂದ್ಮೇಲೆ ಪ್ರಧಾನ ಆಯ್ತು, ಮಕ್ಕಳಿಗಿಂತ ತಾಯಿ ಪ್ರಧಾನ. ಆದ್ಮೇಲೆ ಜ್ಞಾನ ಸಂಸ್ಕಾರಗಳಿಗಿಂತ ಹೆಚ್ಚು ಪ್ರಾಧಾನ್ಯ ಮನಸ್ಸಿಗಿದೆ. ಅದನ್ನ ಮನಸ್ಸಿನ ಮುಖಾಂತರ ಏನ್ ಹೇಳ್ಬೇಕು ಅಂತ ವಿಷಯವನ್ನ ಇಲ್ಲಿ ತಗೊಂಡಿತ್ತು ಅಂತ ಇಷ್ಟು ಉತ್ತರ ಕೊಟ್ರು. ಈ ಸಂದರ್ಭದಲ್ಲಿ ಗುರುವರ್ಥ ದೀಪಿಕಾ ಮತ್ತೆ ಯಾದುಪತ್ಯ ಎರಡು ಟಿಪ್ಪಣಿಯಲ್ಲಿ ಬಂದ ವಿಷಯವನ್ನ ನೋಡೋಣ. ಅದು ನೋಡಿ ಇಂದಿನ ಪಾಠದ ಮುಕ್ತಾಯವನ್ನ ಮಾಡ್ತೇನೆ. ಅಲ್ಲಿ ಬಂದ ವಿಷಯ ಇಷ್ಟು, ಇಲ್ಲಿ ಚಿದಚಿನ್ ಮಿಶ್ರಂ ಅಂತ ಶಬ್ದ ಹಾಕಿದ್ದಾರೆ. ನಾವೆಲ್ಲ ಭಗವಂತನನ್ನ ಚಿನ್ಮಯ, ಆನಂದಮಯ ಅಂತೆಲ್ಲ ಕರಿತೀವಿ. ಚಿತ್ ಅಂದ್ರೆ ಜ್ಞಾನ, ಚಿತ್ ಅಂದ್ರೆ ಜ್ಞಾನ, ಜ್ಞಾನಮಯ ಅವನ ದೇಹ ಅಂತ ಹೇಳ್ತಾ ಇರ್ತೀವಿ. ಆ ಚಿತ್ ಅಂದ್ರೆ ಇಲ್ಲಿ ಜ್ಞಾನ. ಚಿನ್ಮಿಶ್ರತ್ವಂ, ಅದೇನದು ಚಿನ್ಮಿಶ್ರ ಅಂದ್ರೆ? ಈಗ ಒಂದೇ ವಸ್ತು ಜಡನೂ ಹೌದು ಚೇತನೂ ಹೌದು ಅಂದ್ರೆ ಒಪ್ತೀರಾ? ಅದು ಒಪ್ಲಿಕ್ ಸಾಧ್ಯನಾ? ಇಲ್ವಲ್ಲ. ಈಗ ಜೀವನ್ ತಗೊಳ್ಳಿ, ನಮ್ಮ ಶರೀರದ ಒಳಗಡೆ ಜೀವ ಇದ್ದಾನೆ. ಇವನು ಜಡನೋ ಚೇತನನೋ? ನೀವು ಒಂದೇ ಉತ್ತರ ಹೇಳ್ತೀರಿ, ಅವನು ಚೇತನ ಅಂತ ಹೇಳಿ. ಸರಿ, ಶುದ್ಧ ಚೇತನ, ಅವನಲ್ಲಿ ಜಡಾಂಶ ಎಲ್ಲ ಸೇರ್ಕೊಂಡಿಲ್ಲ, ಒಪ್ಕೊಳ್ತೀವಿ. ಹೊರಗಡೆ ಶರೀರ ಇದೆ. ಈಗ ಒಬ್ಬ ಸತ್ತ ಒಬ್ಬ ವ್ಯಕ್ತಿ, ಮರಣ ಆಯ್ತು, ದೇಹ ಬಿದ್ದಿದೆ. ಆ ದೇಹ ಏನು? ಚೇತನನೋ ಜಡನೋ? ಶುದ್ಧ ಜಡ ಅದು, ಅದ್ರೇನ್ ಚೇತನಾಂಶ ಸೇರಿಲ್ಲ. ಹಾಗಾದ್ರೆ ಒಂದು ವಸ್ತು ಒಂದ ಜಡ ಆಗ್ಬೇಕು, ಒಂದ ಚೇತನ ಆಗ್ಬೇಕು. ಇದು ಎರಡು ಬಿಟ್ಟು ಇದೇನಿದು ಒಂದೇ ವಸ್ತುವಿನಲ್ಲಿ ಜಡತ್ವನೂ ಇದೆ ಚೇತನತ್ವ ಇದೆ, ಇದು ಹೇಗಾಯ್ತು? ಇದು ಹೇಗಾಯ್ತು? ಒಂದೇ ವಸ್ತು, ಇವಾಗ ನಾವು ಜೀವ ತಗೊಂಡ್ರೆ ಅವ್ನ್ ಕಲ್ಲು ಹೌದು, ಅವ್ನ್ ಚೇತನೂ ಹೌದು, ಇದು ಹೆಂಗ್ ಸಾಧ್ಯ? ಕಲ್ಲಿನಲ್ಲಿ ಜ್ಞಾನ ಇರುತ್ತೆ, ಕಲ್ಲಿನಲ್ಲಿ ಕೆಲವು ಅಂಶದಲ್ಲಿ ಜ್ಞಾನ ಇರುತ್ತೆ, ಇನ್ನೆಲ್ಲ ಜಡ ಅಂತ. ಕಲ್ಲು ಜ್ಞಾನ ಬರುತ್ತಾ? ಇಲ್ಲ. ಅಂದ್ರೆ ಒಂದು ವಸ್ತುವನ್ನ ಒಂದ ಜಡ ಅಂತ ಹೇಳ್ಬೇಕು, ಒಂದ ಚೇತನ ಅಂತ ಹೇಳ್ಬೇಕು, ಎರಡರ ಮಿಶ್ರಣ ಹೇಗ್ ಮಾಡಿದ್ರಿ ಅಂತ ಪ್ರಶ್ನೆ. ಅದಕ್ಕೆ ಇವ್ರು ಉತ್ತರ ಹೇಳೋದು ಹಾಗಲ್ಲ, ಇದರ ಅಭಿಪ್ರಾಯ ನಮಗ್ ಗೊತ್ತಿರೋದೆ, ಅದನ್ನ ಅವ್ರು ಉತ್ತರ ಬರೀತಾರೆ. ಹೇಗೆ? ತುಂಬಾ ಚೆನ್ನಾಗಿ ಬಿಡಿಸಿದಾರೆ ಅದನ್ನ. ಜೀವ ಚೈತನ್ಯ ಪ್ರಭಯ ಮಿಶ್ರತ್ವಂ, ಅಂತಃ ಪ್ರವಿಷ್ಟ ಜೀವ ಚೈತನ್ಯ ಪ್ರಭಯ ಉಪೋದ್ವರಿತಂ. ವಸ್ತುತಃ ಜಡ ಮನಸ್ಸು, ಮನಸ್ಸು ಜಡ. ಅದು ಜ್ಞಾನ ಹೇಗ್ ಬರುತ್ತೆ ಅಂದ್ರೆ, ಈ ಚೇತನ ಸಂಪರ್ಕಕ್ಕೆ ಆ ಮನಸ್ಸು ಒಳಪಟ್ಟಿದೆ. ಒಳಗಡೆ ಜೀವ ಇರ್ತಾನೆ, ಆ ಜೀವನಿಗೆ ಆ ಶರೀರದ ಮನಸ್ಸಿಗೂ ಸಂಬಂಧ ಇದೆ. ಸಂಬಂಧ ಇದ್ದಾಗ ಏನಾಗುತ್ತೆ? ಇದರ ಪ್ರಭೆ ಅದ್ರ ಮೇಲೆ ಬೀಳತ್ತಲ್ಲ, ಹಾಗಾಗಿ ಅದು ಚೇತನ ಅಂತ ಕರೀತಾ ಇರೋದಷ್ಟೇ. ಈಗ ಸೂರ್ಯನ ಪ್ರಭೆ ನಮ್ಮ ಮೇಲೆ ಬೀಳ್ತಾ ಇದೆ, ನಮ್ಮ ದೇಹದ ಮೇಲೆ ಬಿದ್ದ ಪ್ರಭೆ ಅದು ಸೂರ್ಯ. ವಾಸ್ತವಿಕವಾಗಿ ಸೂರ್ಯ ನಮ್ಮ ಮೇಲೆ ಯಾವಾಗ ನಮ್ ಜೊತೆ ಇರ್ತಾನೆ? ಇಲ್ಲ. ಆದ್ರೆ ಅವನ ಸೂರ್ಯನ ಪ್ರಭೆ ನಮ್ಮ ಮೇಲೆ ಬಿದ್ದಾಗ ಇಲ್ಲಿ ಬಿದ್ದ ಆ ಫಳಫಳ ಹೊಳೆಯೋದು ನೋಡಿದ್ರೆ ಸೂರ್ಯ ಅಂತ ಹೇಳ್ತೀವಿ, ಸೂರ್ಯನ ಬೆಳಕು ಅಂತ. ಅದೇ ರೀತಿ ಈ ಶರೀರದಲ್ಲಿರೋ ಮನಸ್ಸು, ಶರೀರ ಏನಿದೆ, ಇದೆಲ್ಲ ಚೈತನ್ಯ. ಒಳಗಡೆ ಏನು ಜೀವನ ಇದ್ದಾನೆ, ಆ ಜೀವನ ಜ್ಞಾನ ಏನಿದೆ, ಆ ಜ್ಞಾನದ ಪ್ರಭೆ ಆ ಮನಸ್ಸಿಗೆ ತಾಕ್ತಾ ಇದೆ. ಹಾಗಾಗಿ ಮನಸ್ಸನ್ನ ಚೇತನ ಜಡ ಅಂತ ಎರಡೂ ರೀತಿಯಲ್ಲಿ ಅದನ್ನ ಕರಿತಾ ಇದ್ದೀವಿ ಅಂತ. ಅದನ್ನ ಅಂತಃ ಪ್ರವಿಷ್ಟ ಜೀವ ಚೈತನ್ಯ ಪ್ರಭಯ, ಒಳಗಡೆ ಇದ್ದ ಶರೀರದ ಒಳಗಡೆ ಸೇರ್ಕೊಂಡಿರೋ ಜೀವ ಏನಿದ್ದಾನೆ, ಅವನ ಜ್ಞಾನ ಪ್ರಭೆ ಅದು ಮನಸ್ಸಿಗೆ ಜೊತೆಗಿದೆ. ಅದಕ್ಕೋಸ್ಕರ ಮನಸ್ಸನ್ನ ಚಿದಚಿನ್ಮಿಶ್ರಮೇವ ಅಂತ ಹೇಳಿದ್ದಾರೆ. ಇದಾಯ್ತು. ಇನ್ನೊಂದು ಪ್ರಶ್ನೆ, ಅಲ್ಲ ನೀವು ಎಲ್ಲಾ ಅವಸ್ಥೆಯನ್ನ ಮನಸ್ಸನ್ನು ನೋಡ್ತೀವಿ ಅಂತಂದ್ರಿ, ತಪ್ಪಲ್ವಾ ಇದು? ಈಗ ಎಚ್ಚರ ಇದ್ದಾಗ ಮನಸ್ಸು ಬೇಕು, ನಿಜ, ಒಪ್ಕೊಳ್ತೀವಿ. ಕನಸಿನಲ್ಲಿ ಮನಸ್ಸು ಬೇಕು, ಒಪ್ಕೊಳ್ತೀವಿ. ಈಗ ಗಾಢ ನಿದ್ರೆಗೆ ಒಬ್ಬ ಜಾರದ, ಅವನು ಏನು ಹೊಡೆದ್ರು ಏನ್ ಬೆಳೆದ್ರು ಅವ್ನಿಗೆ ಎಚ್ಚರನೇ ಆಗ್ತಾ ಇಲ್ಲ, ಅವನಿಗೆ ಜ್ಞಾನ ಬರ್ತಾ ಇಲ್ಲ. ಈಗ ಗಾಢ ನಿದ್ರೆಯಲ್ಲಿ ಮನಸ್ಸಿನ ಏನಾದ್ರು ಕೆಲಸ ಇದೆಯಾ? ಏನು ಕೆಲಸ ಇಲ್ಲ. ಮತ್ ಹಾಗಾದ್ರೆ ಮನಸ್ಸಿನಿಂದ ಆ ಅವಸ್ಥೆಯಲ್ಲೂ ಜ್ಞಾನ ಬರುತ್ತಾ? ಇಲ್ಲ, ತಪ್ಪಾಯ್ತು. ಹಾಗಾದ್ರೆ ಶ್ಲೋಕದಲ್ಲಿ ಆಚಾರ್ಯ ಏನಂದ್ರು? ತೇನ ಅವಸ್ಥಾ ಇಮಾ ಸರ್ವಾಹ, ಎಲ್ಲಾ ಅವಸ್ಥೆಗಳಲ್ಲಿರೋ ವಸ್ತುಗಳನ್ನ ಜೀವ ತಿಳ್ಕೊಳ್ತಾನೆ. ಯಾವ್ದ್ರಿಂದ? ಮನಸಾ ಏವ, ಮನಸ್ಸಿನಿಂದ ತಿಳ್ಕೊಳ್ತಾನೆ. ಅದ್ ಹೇಗ್ ಸಾಧ್ಯ? ಗಾಢ ನಿದ್ರಾವಸ್ಥೆಯಲ್ಲಿ ಅವ್ನು ತಿಳ್ಕೊಳಲ್ಲ. ಮತ್ತೆ ಪ್ರಳಯ ಕಾಲ, ಪ್ರಳಯ ಕಾಲದಲ್ಲಿ ಬಂದಾಗ ಮನಸ್ಸಿನ ಏನ್ ಕೆಲಸ ಮಾಡುತ್ತೆ? ಏನು ಕೆಲಸ ಮಾಡಲ್ಲ. ನಮ್ಮ ಜೀವ ಸ್ವರೂಪ ಇದೆಯಲ್ಲ ಅದು ಮಾತ್ರ ಅಷ್ಟೇ. ಹಾಗಾದ್ರೆ ಮನಸ್ಸಿನಿಂದ ಎಲ್ಲಾ ಅವಸ್ಥೆಗಳ ಜ್ಞಾನ ಹೇಗ್ ಬರುತ್ತೆ? ತಪ್ಪಲ್ವಾ ಆಚಾರ್ಯ ಹೇಳಿದ್ದು ಅಂದ್ರೆ? ಅದ್ ಹಾಗಲ್ಲ. ಕೆಲವ್ರೇನ್ ಹೇಳ್ತಾರೆ ಅಂದ್ರೆ, ಸುಪ್ತಿ ಪ್ರಳಯ ವ್ಯತಿರಿಕ್ತ ಐತಿ ಕೇಚಿತ್. ಆ ಗಾಢ ನಿದ್ರಾವಸ್ಥೆ ಜೊತೆಗೆ ಪ್ರಳಯ ಇವೆರಡನ್ನ ಬಿಟ್ಟು ಬೇರೆ ಕಡೆ ಎಲ್ಲಾ ಕಡೆನೂ ಮನಸ್ಸು ಬೇಕೇ ಬೇಕು ಅಂತ ಆಚಾರ್ಯರ ಮಾತಿನ ಅರ್ಥ ಹಾಗೆ. ಹಾಗಾದ್ರೆ ಆಚಾರ್ಯನ ಮಾತು ಎಲ್ಲಾ ಅಂತಂದ್ರೆ ಈ ಗಾಢ ನಿದ್ರೆಯ ಅವಸ್ಥೆ, ಸುಷುಪ್ತಿ ಅವಸ್ಥೆ ಜೊತೆಗೆ ಪ್ರಳಯಾವಸ್ಥೆ ಎರಡನ್ನ ಬಿಟ್ಟು ಬೇರೆ ಅವಸ್ಥೆಗಳಲ್ಲಿ ಮನಸ್ಸು ಬೇಕು ಅಂತ ಅರ್ಥ. ಇದು ಹೇಗೆ ಅಂದ್ರೆ, ಎಲ್ಲಾ ಬ್ರಾಹ್ಮಣರು ಊಟಕ್ಕೆ ಬನ್ನಿ ಅಂತ ಕರೀತಾರೆ ಒಂದು ಗುರುಕುಲದಲ್ಲೆಲ್ಲೋ ಭೋಜನ ಶಾಲೆಗೆ. ಎಲ್ಲಾ ಬ್ರಾಹ್ಮಣರು ಬನ್ನಿ ಅಂದ್ರೆ ಜಗತ್ನಲ್ಲಿರೋರೆಲ್ಲರೂ ಬನ್ನಿ ಅಂತ ಅರ್ಥನಾ? ಅಲ್ಲ. ಬ್ರಾಹ್ಮಣರು ಇಡೀ ಜಗತ್ನಲ್ಲಿ ಎಲ್ಲಾ ಕಡೆ ಇದ್ದಾರೆ, ಎಲ್ರು ಬನ್ನಿ ಅಂತ ಅರ್ಥನಾ? ಅಲ್ಲ.
ಸದ್ಯಕ್ಕೆ ಈ ಮಠದಲ್ಲಿ ಯಾರ್ಯಾರಿದ್ದೀರಿ ಅವರೆಲ್ಲಾ ಬ್ರಾಹ್ಮಣರು ಬನ್ನಿ ಅಂತ ಅರ್ಥ. ಅಂದ್ರೆ ಸಂಕೋಚ ಮಾಡ್ತೀವಿ, ಎಲ್ರು ಒಂದು ಕೂಡ ಎಲ್ಲಾ ತಗೊಳೋದಲ್ಲ. ಅದೇ ತರ ಎಲ್ಲಾ ಅವಸ್ಥೆಗಳಲ್ಲೂ ಜೀವನಿಗೆ ಮನಸ್ಸು ಬೇಕು ಅಂದ್ರೆ ಸುಷುಪ್ತಿ ಕೆಲವು ಅವಸ್ಥೆ ಬಿಟ್ಟು ಅಂತ ಅರ್ಥ. ಇದು ಆಚಾರ್ಯರ ಮಾತಿಗೆ ಅರ್ಥ ಅಂತ ಇಷ್ಟನ್ನೇ ಹೇಳಿದ್ದಾರೆ. ಇದು ಮುಂದೆ ಇನ್ನೂ 3 ಲೈನ್ ಇದೆ ಅರ್ಥ ಹೇಳಲಿಕ್ಕೆ. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಚೆನ್ನಾಗಿದೆ ವಿಷಯ, ಸ್ವಲ್ಪ ಬಿಡಿಸಿ ಹೇಳ್ಬೇಕು. ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ನಾಳೆ ಹೇಗಿದ್ರು ಪಾಠ ಇಲ್ಲ, ದ್ವಾದಶಿ ದಿವಸ. ಮತ್ತೆ ನಾಡಿದ್ದು ಪಾಠ ಅಂತ ಹೇಳ್ತಾ ಇಂದಿನ ಈ ಪಾಠವನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಸರ್. ರಿಕಾರ್ಡಿಂಗ್ ಸಿಗ್ತದೆ ಎಲ್ಲ ಸರ್?